ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನಿಮಗೂ ಕೂಡ ಥ್ಯಾಂಕ್ ಯು. ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಕೂಡ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ರೇಷನ್ ಕಾರ್ಡ್ ಬಗ್ಗೆ. ರೇಷನ್ ಕಾರ್ಡ್ ತಿದ್ದುಪಡಿಗಾಗಿರ್ಬೋದು, ಅಥವಾ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಬಂದರೆ ನಿಮಗೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ರೀಸೆಂಟಾಗಿ ಅಪ್ಡೇಟ್ನ ಮಾಡಿದ್ದಾರೆ. ತುಂಬ ಜನ ತೀರ್ಕೊಂಡಿರೋರ ಹೆಸರನ್ನು ಕೂಡ ತೆಗೆಸಿಲ್ಲ, ಅವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಅಂತ. ಇದನ್ನು ಸದನದಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಗಿತ್ತು. ಅದಕ್ಕೆ ಅಂತಲೇ ಇವಾಗ ಸಪ್ರೇಟ್ ಆ್ಯಪ್ ಕೂಡ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು. ಯಾಕಂದರೆ ಈಗ ಏನಾಗುತ್ತೆ ಅಂದರೆ, ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತೀರ, ಮನೆ ಯಜಮಾನಿ ಹೆಸರನ್ನ ಆ್ಯಡ್ ಮಾಡಿರ್ತೀರ. ಅಕಸ್ಮಾತ್ ಅವ್ರು ತೀರ್ಕೊಂಡಿದ್ದಾರೆ ಅಂತಂದರೆ ಡೆತ್ ಸರ್ಟಿಫಿಕೇಟ್ನ ಕೊಟ್ಟು ನೀವು ರೇಷನ್ ಕಾರ್ಡಿಂದ ಅವರ ಹೆಸರನ್ನ ರಿಮೂವ್ ಮಾಡಿಸ್ಬೇಕು. ಸೊ ತುಂಬ ಜನ ಏನು ಮಾಡಿದ್ದಾರೆ, ಹಣ ಬರ್ತಾ ಇದೆಯಲ್ಲ ಅಕೌಂಟಿಗೆ 2,000 ರೂಪಾಯಿ ಯಾಕೆ ತೆಗ್ಸೋದು ಅಂದ್ಬಿಟ್ಟು ತುಂಬ ಜನ ಹಂಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಖಡಕ್ ಎಚ್ಚರಿಕೆನ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾರೆಲ್ಲ ತೀರ್ಕೊಂಡಿರೋರ ಹೆಸರಲ್ಲೂ ಕೂಡ ಇನ್ನೂ ಜಮೆ ಆಗ್ತಿದೆ, ಅವ್ರ ಹೆಸರನ್ನ ತೆಗೆಸ್ಬೇಕು ಅಂದ್ಬಿಟ್ಟು. ಸೊ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಮಾಡ್ತಾ ಇದ್ದಾರೆ. ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ಕಾಲಾವಕಾಶ ಇದೆ. ನೀವು ಮನೆ ಯಜಮಾನಿ ಹೆಸರು ಚೇಂಜ್ ಮಾಡಿಸೋದಾಗಿರ್ಬೋದು, ಹೆಸರು ಸೇರಿಸೋದು, ತೆಗೆಸೋದು, ಅಥವಾ ನೀವು ಫೋನ್ ನಂಬರ್ ಚೇಂಜ್ ಮಾಡಿಸ್ಬೇಕಂತಿದ್ದೀರಾ, ಅಡ್ರೆಸ್ ಚೇಂಜ್ ಮಾಡಬೇಕು, ಅಥವಾ ರೇಷನ್ ಡಿಪೋ ಅಡ್ರೆಸ್ನ ಚೇಂಜ್ ಮಾಡಬೇಕು ಅಂತಲೇ ಖಂಡಿತ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೊಳ್ಳೋಕ್ಕೆ ಅವಕಾಶವಿದೆ. ಮೇನ್ಲಿ ನೀವು ಗೃಹಲಕ್ಷ್ಮಿ ಯೋಜನೆದೇನಾದರೂ ತೀರ್ಕೊಂಡಿರೋ ಹೆಸರು ಇದೆ ಅಂತಂದರೆ ದಯವಿಟ್ಟು ತೆಗೆಸಿ, ಇಲ್ಲಾಂದರೆ ನಿಮಗೆ ದಂಡ ಕೂಡ ಕಟ್ಟಿಸ್ಕೊಳ್ತಾರೆ. ಸೊ ಅವರಾಗೆ ರಿಮೂವ್ ಮಾಡಿದ್ರೆ ನಿಮಗೆ ಖಂಡಿತ ಫೈನ್ ಆಗುತ್ತೆ. ಹಾಗಾಗಿ ನೀವೇ ತೆಗೆದುಬಿಟ್ರೆ ನೆಕ್ಸ್ಟ್ ಯಾರಿದ್ದಾರೆ ಮನೆ ಯಜಮಾನಿ ಹೆಸರು, ಅವರ ಹೆಸರನ್ನ ಚೇಂಜ್ ಮಾಡಿಸಿ ಆದರೆ ಸಾಕು. ನಿಮಗೆ ನೆಕ್ಸ್ಟ್ ಅದು ಸರ್ವರಲ್ಲಿ ಅಪ್ಡೇಟ್ ಆದ ಕೂಡಲೇ ಅವಾಗ ಯಾವ ಕಂತಿನ ಹಣ ಜಮೆ ಆಗುತ್ತೋ ಅವಾಗ ಅವ್ರ ಅಕೌಂಟಿಗೆ ಬರುತ್ತೆ. ಸೊ ನಿಮಗೇನು ಹಣ ಬರೋದು ನಿಲ್ಲಲ್ಲ. ಒಂದು 2-3 ತಿಂಗಳು ಹಣ ಬರೋದು ಲೇಟ್ ಆಗುತ್ತೆ ಅಷ್ಟೇ. ಯಾಕಂದರೆ ಸರ್ವರಲ್ಲಿ ಈ ಹೆಸರು ತೆಗೆದ್ಮೇಲೆ ಹೊಸ ಹೆಸರು ಅಪ್ಡೇಟ್ ಆಗಬೇಕಲ್ಲ, ಸೊ ಅದಕ್ಕೆ ಟೈಮ್ ತಗೊಳುತ್ತೆ. ಬಟ್ ಅದನ್ನು ಹಣ ಮಿಸ್ ಆಗುತ್ತಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವೇ ಫೈನ್ ಕಟ್ಟಬೇಕಾಗುತ್ತೆ, ಡಬಲ್ ಹಣ ಕಟ್ಟಬೇಕು. ಸೊ ಹಾಗಾಗಿ ದಯವಿಟ್ಟು ಏನಾರ ಇದ್ದರೆ ಚೇಂಜ್ ಮಾಡಿಸಿ. ಯಾಕಂದರೆ ಕಾಲಾವಕಾಶ ಕೊಟ್ಟಿದ್ದಾರೆ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ತಿದ್ದುಪಡಿ ಏನೇ ಇದ್ರೂ ಕೂಡ ಮಾಡಿಸ್ಕೋಬೋದು. APL, BPL ಹಾಗೆ ಅಂತ್ಯೋದಯ ಕಾರ್ಡ್ ನಿಮಗೆ ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಸೆಂಟರ್ಸ್ಗಳಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಮಾಡಿಕೊಡ್ತಾರೆ. ಹಾಗೆ ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಈ ಶ್ರಮ ಕಾರ್ಡ್ ಇತ್ತು ಅಂತಂದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಕೂಡ ಸಲ್ಲಿಸ್ಬೋದು. ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ. ಅಕಸ್ಮಾತ್ ಈ ಶ್ರಮ ಕಾರ್ಡ್ ಇದೆ, BPL ಕಾರ್ಡ್ ಇಲ್ಲ ನಮ್ಮ ಹತ್ರ ಅಪ್ಲೈ ಮಾಡಬೇಕು ಅಂದರೆ ಖಂಡಿತ ನಿಮ್ಮದು ಈ ಶ್ರಮ ಕಾರ್ಡ್ ಕಂಪಲ್ಸರಿಯಾಗಿ ಬೇಕೇ ಬೇಕಾದಿದ್ದವ್ರಿಗೆ ಮಾತ್ರ ಅವಕಾಶ ಇದೆ. ಜನರಲ್ ಕ್ಯಾಟಗರಿ ಅವರಿಗೆ ಇನ್ನೂ ಕೂಡ ಅವಕಾಶ ಇಲ್ಲ. ಯಾಕಂದರೆ ಇವಾಗ ಇನ್ನೂ ಕೂಡ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಿ ಅವ್ರದ್ದೆಲ್ಲ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತಾ ಇದ್ದಾರೆ. ಇನ್ನು 1-2 ತಿಂಗಳಲ್ಲಿ ಎಲ್ಲರಿಗೂ ಕೂಡ ರೇಷನ್ ಕಾರ್ಡ್ ತಲುಪುತ್ತೆ ಅಂತ ಮೊನ್ನೆ KH ಮುನಿಯಪ್ಪ ಅವರೇ ಅಪ್ಡೇಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕೂಡ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ. ಸೊ ಹಾಗಾಗಿ ಹೇಳೋದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡಿದಾಗ ವೀಡಿಯೋಸ್ ಅಪ್ಡೇಟ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು, ಅಪ್ಡೇಟ್ಸ್ನ ತಿಳ್ಕೊಬೋದು. ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಯಾವಾಗ ತಿದ್ದುಪಡಿ ಕೊಡ್ತಾ ಇದ್ದಾರೋ, ಅಥವಾ ಹೊಸ ರೇಷನ್ ಕಾರ್ಡ್ಗಾಗಿರ್ಬೋದು, ಅಥವಾ ಹೊಸದಾಗಿ ಏನೇ ಸರ್ಕಾರದಿಂದ ಅಪ್ಡೇಟ್ ಬಂದರೂ ಕೂಡ ತುಂಬ ಜನಕ್ಕೆ ವಿಷಯನೇ ತಲುಪಲ್ಲ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಷನ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೊಳ್ಳಿ. ಮಾರ್ಚ್ 31ನೇ ತಾರೀಕುವರೆಗೂ ಕಾಲಾವಕಾಶ ಇದೆ. ಹೊಸ ಹೆಸರು ಸೇರಿಸೋದು, ತೆಗೆಸೋದು, ಅಥವಾ ನಾನು ಆಗಲೇ ಹೇಳ್ದಂಗೆ ಫೋನ್ ನಂಬರ್ ಚೇಂಜು, ಮನೆ ಅಡ್ರೆಸ್ಸು, ರೇಷನ್ ಡಿಪೋ ಪ್ರತಿಯೊಂದನ್ನು ಕೂಡ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಈ ಸ್ವಲ್ಪ ದಿನದ ಹಿಂದೆ ಸರ್ವರ್ ಸಮಸ್ಯೆ ತುಂಬ ಇತ್ತು. ಸೊ ಇವಾಗ ಸರಿ ಮಾಡಿದ್ದಾರೆ. ಹಾಗಾಗಿ ಹೇಳಿದ್ದು ಮಾರ್ಚ್ 31 ಲಾಸ್ಟ್ ಡೇಟ್ ಇದೆ ಅಂದ್ಬಿಟ್ಟು ಅಲ್ಲಿವರೆಗೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವಾಗ ಸರ್ವರ್ ಸಮಸ್ಯೆ ಯಾವಾಗ ಏನು ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ಇವಾಗ ಸರ್ವರ್ ಸಮಸ್ಯೆ ಇಲ್ಲ, ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಆವಾಗ ಬೇಗ ಅಪ್ಡೇಟ್ ಆದರೆ ನಿಮಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ತಗೋಬಹುದು. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.